ನಟಿ ವಿಜಯಲಕ್ಷ್ಮಿಗೆ ಸ್ಯಾಂಡಲ್ವುಡ್ ನಟನಿಂದ ಲೈಂಗಿಕ ಕಿರುಕುಳದ ಒಂದು ಆರೋಪ ಈಗ ಕೇಳಿಬರ್ತಾ ಇದೆ. ನಟ ರವಿ ಪ್ರಕಾಶ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಈಗ ಕೇಳಿಬಂದಿದೆ. ಹಣಕಾಸಿನ ನೆರವು ನೀಡುವ ನೆಪದಲ್ಲಿ ಕಿರುಕುಳ ಕೊಟ್ರ ಅನ್ನುವ ಅನುಮಾನ ಈಗ ವ್ಯಕ್ತವಾಗ್ತಾ ಇದೆ. ಪುಟ್ಟೇನಹಳ್ಳಿ ಠಾಣೆಯಲ್ಲಿ ನಟ ರವಿ ಪ್ರಕಾಶ್ ವಿರುದ್ಧ ದೂರು ದಾಖಲಾಗಿದೆ. ಮಲ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂಥ ಸಂದರ್ಭದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ನಟಿ ವಿಜಯಲಕ್ಷ್ಮಿಗೆ ನಟ ರವಿ ಪ್ರಕಾಶ್ ಸಹಾಯ ಮಾಡಿರ್ತಾರೆ. ಪದೇ ಪದೇ ಫೋನ್ ಮಾಡಿ ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಈಗ ಕೇಳಿಬರ್ತಾ ಇದೆ. ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಚಿಕಿತ್ಸೆ ಪಡಿತಾ ಇರುವಾಗ ಬಂದು ಕಿರುಕುಳ ಕೊಟ್ರ ಅನ್ನುವ ಅನುಮಾನ ವಿಜಯಲಕ್ಷ್ಮಿ ಅವರ ಹೇಳಿಕೆಯಿಂದ ವ್ಯಕ್ತವಾಗ್ತಾ ಇದೆ. ನಟಿ ವಿಜಯಲಕ್ಷ್ಮಿ ಅಕ್ಕ ಉಷಾದೇವಿಯಿಂದ ಪೊಲೀಸ್ ಠಾಣೆಗೆ ದೂರು ಕೊಡಲಾಗಿದೆ. ಈ ಮುಂಚೆ ಸಾಕಷ್ಟು ನಾನು ಕಷ್ಟದಲ್ಲಿದ್ದೇನೆ, ನನಗೆ ಸಹಾಯ ಮಾಡಿ, ನನಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದೆ, ಚಿಕಿತ್ಸೆಗೆ ಹಣ ಇಲ್ಲ ಅನ್ನುವ ಒಂದು ರಿಕ್ವೆಸ್ಟ್ ಮೇಲೆ ಸಾಕಷ್ಟು ಮಾಹಿತಿ ಕೂಡ ಅಂದರೆ ಅವರ ಒಂದು ಆಡಿಯೋ ಮತ್ತು ವಿಡಿಯೋ ಎಲ್ಲ ವೈರಲ್ ಆಗಿದ್ದನ್ನು ಕೂಡ ನಾವು ನೋಡಬಹುದು. ಈಗ ನಟಿ ವಿಜಯಲಕ್ಷ್ಮಿಗೆ ಹಣಕಾಸಿನ ನೆರವು ನೀಡುವ ನೆಪದಲ್ಲಿ ರವಿ ಪ್ರಕಾಶ್ ಲೈಂಗಿಕ ಕಿರುಕುಳ ಕೊಡೋ ಪ್ರಯತ್ನ ಪಟ್ರ, ಈ ಆರೋಪ ಎಷ್ಟಕ್ಕೆ ಸತ್ಯಕ್ಕೆ ಹತ್ತಿರವಾದದ್ದು ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ನನಗೆ ಯಾರು ಇದನ್ನ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಪೊಲೀಸ್ಗೆ ಒಪ್ಪಿಸಿದ್ದೀನಿ ಈ ಕೇಸ್ನ, ಬಿಕಾಸ್ ಐ ವಾಂಟ್ ಟು ನೋ ಹೂಸ್ ಬ್ಯಾಕ್ಡ್ ಹಿಮ್. ಆ್ಯಂಡ್ ನಾನು ಒಂದು ವಿಷಯ ನಾನು ಕೇಳ್ತೀನಿ. ನಾನು ಅವತ್ತು ಹೇಳಿದೆ, ನಾನು ಸುದೀಪ್ ಸರ್ 1 ಲಕ್ಷ ನನಗೆ ಹೆಲ್ಪ್ ಮಾಡಿದ್ರು, ಓಕೆನಾ? ಅವರು ಹೆಲ್ಪ್ ಮಾಡಿಬಿಟ್ಟು ನನ್ನ ತಲೆ ಮೇಲೆ ಬಂದು ಕೂತ್ಕೊಳ್ಳಿಲ್ಲ, ಓಕೆ? ಸೊ ಅವ್ರು ದೊಡ್ಡವ್ರು ಹೆಲ್ಪ್ ಮಾಡಿದಾಗ ಅವ್ರು ಎಷ್ಟು ಡೀಸೆಂಟಾಗಿ ಅವ್ರ ಕೆಲಸಗಳು ಮಾಡ್ಕೊಂಡು ಕೂತಿದ್ದಾರೆ ಅಂದರೆ, ಆಮೇಲೆ ಅವರೆಲ್ಲರೂ ನನ್ನನ್ನು ಸುಧಾರಿಸಕ್ಕೆ ಬಿಡ್ತಾ ಇದ್ದಾರೆ. ಆ್ಯಂಡ್ ಈವನ್ ದ ಪ್ರೆಸ್, ಎವ್ರಿಬಡಿ ಸೋ ಹ್ಯುಮ್ಯಾನಿಟೇರಿಯನ್. ನಾನು ಯಾಕೆ ನಿಮಗೆ ತಿಳಿಸ್ಲಿಲ್ಲ ಅಂದರೆ, ಐ ವಾಸ್ ವೇಟಿಂಗ್ ಟು ಗೆಟ್ ಡಿಸ್ಚಾರ್ಜ್. ಆ್ಯಂಡ್ ನನ್ನಿಂದ ನಿಮ್ಗಳಿಗೆ ಏನು ತೊಂದರೆ ಆಗಿಬಿಡಬಾರ್ದು ಅಂತ ನಾನು ಸ್ವಲ್ಪ ನಿಮಗೋಸ್ಕರ ಹೋಲ್ಡ್ ಬ್ಯಾಕ್ ಮಾಡಿದ್ದೆ ಅಷ್ಟೇ ಹೊರತು ನಾನು ಐ ಆಮ್ ನಾಟ್ ಹೈಡಿಂಗ್ ಎನಿಥಿಂಗ್ ಫ್ರಮ್ ಯು. ಬಟ್ ದಿಸ್ ರವಿ ಪ್ರಕಾಶ್ ಅಂತ ಇದ್ದಾರಲ್ಲ, ಐ ವಿಲ್ ಇವನ್ ಗಿವ್ ದ ನಂಬರ್. ಐ ವಾಂಟ್ ಆಲ್ ದ ಪ್ರೆಸ್ ಟು ನೋ ದಟ್ ಹಿ ಈಸ್ ಗಿವಿಂಗ್ ಮೀ ಲಾಟ್ ಆಫ್ ಟೆನ್ಷನ್. ಬನ್ನಿ, ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ಕರೆಸ್ಪಾಂಡೆಂಟ್ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ನಟಿ ವಿಜಯಲಕ್ಷ್ಮಿ ಅಸಹಾಯಕ ಸ್ಥಿತಿಯಲ್ಲಿದ್ದಾರೆ ಅನ್ನುವ ಒಂದು ಸ್ಥಿತಿಯನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೇನಾದರೂ ಮುಂದಾದರು ಅಂತ ಅನ್ಸುತ್ತಾ ರವಿ ಪ್ರಕಾಶ್? ಈ ಒಂದು ಆರೋಪ, ವಿಜಯಲಕ್ಷ್ಮಿ ಮಾಡ್ತಾ ಇರುವಂಥ ಈ ಒಂದು ಆರೋಪ ಎಷ್ಟರ ಮಟ್ಟಿಗೆ ಸತ್ಯದಿಂದ ಕೂಡಿದೆ ಮತ್ತು ಯಾಕೆ ಹೀಗಾಯಿತು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ರವಿ ಪ್ರಕಾಶ್ ಅವರ ಹೇಳಿಕೆ ಪ್ರಕಾರ ನಾನು ಯಾವುದೇ ರೀತಿಯಾದ ಕಿರುಕುಳವನ್ನು ಕೊಟ್ಟಿಲ್ಲ, ಆಕೆಯ ಯೋಗಕ್ಷೇಮವನ್ನ ನಾನು ವಿಚಾರಿಸೋದಕ್ಕೆ ಕರೆ ಮಾಡ್ತಿದ್ದೆ ನಿಜ, ಆದ್ರೆ ಕಿರುಕುಳವನ್ನ ನೀಡಿಲ್ಲ. ಅವರು ವಿಜಯಲಕ್ಷ್ಮಿ ಅವರು ಏನ್ ಹೇಳಿದ್ದಾರೆ, ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ಎಲ್ಲವೂ ಕೂಡ ಆಗಿರುತ್ತೆ. ನಾನು ಒಂದು ಕರ್ಟಸಿಯಿಂದ ಈ ರೀತಿಯಾಗಿ ಒಂದು ಅವರನ್ನ ಒಂದು ಯೋಗಕ್ಷೇಮಕ್ಕೆ ವಿಚಾರಿಸಿದೆ ಅನ್ನುವಂಥದ್ದು ಅವರ ಹೇಳಿಕೆ ಆಗಿದೆ. ಆದ್ರೆ ವಿಜಯಲಕ್ಷ್ಮಿ ಅವರು ಮಾತ್ರ ಈ ರೀತಿಯಾಗಿ ಪದೇ 1 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ನನಗೆ ಕಷ್ಟದ ಸಂದರ್ಭದಲ್ಲಿ, ಆದ್ರೆ ಅದೇ ನೆಪ ಇಟ್ಕೊಂಡು ಪದೇ ಫೋನ್ ಅನ್ನ ಮಾಡ್ತಾರೆ. ದಿನಕ್ಕೆ 10 ರಿಂದ 15 ಬಾರಿ ಒಂದು ಫೋನ್ ಅನ್ನ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಆಕೆ ಒಂದು ದೂರ ಆಗಿರುವಂತದ್ದು. ಈ ವಿಷಯದಲ್ಲಿ ಉಷಾದೇವಿ ಏನಿದ್ದಾರೆ ಅಂದ್ರೆ ಅವರ ಸಹೋದರಿ ಏನಿದ್ದಾರೆ, ಅವರು ಒಂದು ಮೌಖಿಕವಾಗಿ ಪುಟ್ಟೇನಹಳ್ಳಿಗೆ ಒಂದು ದೂರನ್ನ ಕೂಡ ನೀಡಿದ್ದಾರೆ. ಈಗಾಗಲೇ FIR ಕೂಡ ತಯಾರಾಗುವಂತಹ ಸಾಧ್ಯತೆ ಇದೆ. ಆದ್ರೆ ರವಿ ಪ್ರಕಾಶ್ ಅವರು ಈ ರೀತಿಯಾಗಿ ಕಿರುಕುಳ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇವಾಗ ಸದ್ಯದ ಮಟ್ಟಿಗೆ ಸ್ಪಷ್ಟವಾಗಬೇಕಾಗಿದೆ. ಯಾಕಂದ್ರೆ ಈ ಹಿಂದೆ ಮಲ್ಯ ಆಸ್ಪತ್ರೆಯ ವೈದ್ಯರೇನಿದ್ದಾರೆ ಅವರ ವಿರುದ್ಧವೂ ಕೂಡ ಸಾಕಷ್ಟು ಒಂದು ಆರೋಪವನ್ನ ವಿಜಯಲಕ್ಷ್ಮಿ ಅವರು ಮಾಡಿದ್ರು. ಹೀಗಾಗಿ ಅವರು ಯಾಕೆ ಈ ರೀತಿಯಾಗಿ ಒಂದು ಕ್ರಿಯೇಟ್ ಮಾಡ್ತಾ ಇದಾರ ಅನ್ನುವಂಥದ್ದು ಕೂಡ ಇವಾಗ ಸಂಶಯಕ್ಕೆ ಸಾಕಷ್ಟು ಎಡೆ ಮಾಡ್ಕೊಡ್ತಾ ಇದೆ. ಸರಿನ ಮಟ್ಟಿಗೆ ಈಗ ಅವರು ಏನೊಂದು ಮೌಖಿಕವಾಗಿ ಏನ್ ದೂರನ್ನ ಕೊಟ್ಟಿದ್ದಾರೆ, ಉಷಾದೇವಿ ಅವರ ಮೂಲಕ ಒಂದು ದೂರನ್ನು ಕೊಟ್ಟಿದ್ದಾರೆ. FIR ಬಳಿಕ ಅವರನ್ನ ಠಾಣೆಗೆ ಕರೆಸಿ ಒಂದು ಪರಿಶೀಲನೆ ನಡೆಸಲಾಗುತ್ತೆ. ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅಭಿಷೇಕ್.